it. Day you do. ಕನ್ನಡ ಜನತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಯಾವತ್ತು ಥಿಯೇಟ್ರ್ ಸಿಗಲ್ವೋ ನಾವಲ್ಲಿ ಫೇಲ್ ಆದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇಷ್ಟು ಕಷ್ಟಪಟ್ಟು ನಾವು ಕನ್ನಡ ಸಿನಿಮಾ ಮಾಡಿಬಿಟ್ಟು ಥಿಯೇಟ್ರ್ ಸಿಕ್ಕಿಲ್ಲ ಅಂದರೆ ಅದೊಂದು ಪೇಯ್ನ್ ನಮಗೆ ಹೇಗಾಗಿರುತ್ತೆ ಅಂದರೆ ಹೇಳ್ಕೊಳಕ್ಕಾಗಲ್ಲ. ಏಕೆಂದರೆ ಸುಮಾರು ವರ್ಷದ ಶ್ರಮ, ಯಾಕೆಂದ್ರೆ ನೂರಾರು ಫ್ಯಾಮಿಲಿಗಳು, ಸಾವಿರಾರು ಫ್ಯಾಮಿಲಿಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕಷ್ಟಪಟ್ಟು ರಿಲೀಸ್ ಟೈಮ್ ಬಂದಾಗ ಥಿಯೇಟ್ರ್ ಸಿಕ್ಕಿಲ್ಲ ಅಂದಾಗ ಅದೆಷ್ಟು ಬೇಜಾರಾಗುತ್ತೆ ಅಂದರೆ, ಸೊ ಕನ್ನಡ ಜನತೆ ಮೊದಲು ಪ್ರಯಾರಿಟಿ ಕನ್ನಡ ಸಿನಿಮಾ ಕೊಡಬೇಕು. ಏಕೆಂದರೆ ಕನ್ನಡ ನಾವು ನಮ್ಮನೆ ಚೆನ್ನಾಗಿದ್ರೆ ನಾವು ಬೇರೆಯವ್ರ ಮನೆಗೆ ಉದ್ಧಾರ ಮಾಡ್ಬೋದು. ನಾವೇ ಚೆನ್ನಾಗಿರೋ ಬೇರೆಯವ್ರು ಉದ್ಧಾರ ಮಾಡಿ ಏನಾಗುತ್ತೆ. ಸೊ ಮೊದಲು ನಮ್ಮನ್ನ ಉದ್ಧಾರ ಮಾಡಿ ಆಮೇಲೆ ಬೇರೆಯವ್ರ ಉದ್ಧಾರ ಮಾಡೋಣ. ಅದೇ ಹೇಳಿದ್ನಲ್ಲ, ಅದಕ್ಕಿಂತ ಅದೃಷ್ಟ ಇನ್ನೊಂದಿರಲ್ಲ. ಯಾಕೆ ಅಂತ ಹೇಳಿದ್ರೆ ನಾವೊಂದು ಅಂದ್ಕೊಂಡಿರ್ತೀವಿ, ಸೊ ನಮಗೆ ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ಸಿಕ್ಕಿದಾಗ ಆ ಖುಷಿ, ಎಕ್ಸೈಟ್ಮೆಂಟಲ್ಲಿ ಮಾತುಗಳು ಬರ್ತಲ್ಲ. ಯಾಕೆಂದರೆ ಇವತ್ತು 3 ವರ್ಷದ ಒಂದು ಲಾಂಗ್ ಜರ್ನಿ ಏನಿತ್ತು ಅದು ಇವತ್ತು ಕಾಣ್ತಾ ಇದ್ದೀವಿ. ಸೊ ಆ ಒಂದು ರೆಸ್ಪಾನ್ಸು 3 ವರ್ಷದಿಂದ ಏನು ನಾವು ಕನಸು ಕಟ್ಕೊಂಡಿದ್ವಿ ಅದು ಇವತ್ತು ಅವ್ನು ಸಕ್ಸಸ್ಫುಲ್ಲಿ ರೆಸ್ಪಾನ್ಸ್ ಸಿಕ್ಕಿದಾಗ ಅದೆಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಅದು ಹೇಳ್ಕೊಳಕ್ಕೆ ಮಾತು ಬರ್ತಿಲ್ಲ. ಯಾಕೆಂದರೆ ಅದೇ ಎಕ್ಸೈಟ್ಮೆಂಟಲ್ಲಿ ನನಗೆ ಏನು ಹೇಳೋದು ಜಾಸ್ತಿ ಮಾತುಗಳೇ ಬರ್ತಾಯಿಲ್ಲ, ಅಷ್ಟು ಖುಷಿ ಆಗ್ತದೆ. ಮ್ಯಾಮ್ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ಫಸ್ಟ್ ಆಫ್ ಆಲ್ ಆಡಿಯನ್ಸ್, ನಾನು ಅಂದ್ಕೊಂಡಿರಲಿಲ್ಲ ಬಂದು ಸಪೋರ್ಟ್ ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ. ಮೂವಿನೂ ಅಷ್ಟೇ, ನಾನು ಫಸ್ಟ್ ಟೈಮ್ ನೋಡಿದ್ದು, ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಟು ಮೈ ಡೈರೆಕ್ಟರ್, ನನಗೆ ಇಷ್ಟು ಒಳ್ಳೆ ಪ್ರಾಜೆಕ್ಟ್ ಕೊಟ್ಟಿದ್ದಕ್ಕೆ, ಅಂಥ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಎಸ್, ಕನ್ನಡ ಸಿನಿಮಾನ ಪ್ಲೀಸ್ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ. ಎಸ್, ಇವಾಗ ಬೇರೆ ಲ್ಯಾಂಗ್ವೇಜ್ ಬಂದಿದ ತಕ್ಷಣ ಫೋಕಸ್ ಅಲ್ಲೇ ಹೋಗ್ತದೆ ಎಲ್ರದ್ದು. ಇಲ್ಲ ಆ ಲ್ಯಾಂಗ್ವೇಜ್ ಚೆನ್ನಾಗಿದೆ ಅದು ನೋಡ್ತೀವಿ, ಅದು ಬಂದು ನಾನು ರೀಸೆಂಟಾಗಿ ಒಂದು ಮಾರ್ಕ್ಸ್ ನೋಡೋಕೆ ಹೋದಾಗ ಇನ್ನೊಂದು ಲ್ಯಾಂಗ್ವೇಜ್ ಯಾವುದೋ ನೋಡೋಕ್ಕೆ ನನ್ನ ಫ್ರೆಂಡ್ಸೇ ಹೋಗಿದ್ರು. ಆವಾಗ ನಾನು ಅಂದೆ, ನಾವೇ ಹಿಂಗೆ ಮಾಡಿದ್ರೆ ನಮ್ಮ ಕನ್ನಡ ಸಿನಿಮಾನ ಉಳಿಸೋರು ಯಾರು, ಬೆಳೆಸೋರು ಯಾರು ಅಂತ. ಇವಾಗ ಎಸ್, ಅದೇ ನನ್ನ ಫ್ರೆಂಡ್ಸು ನನ್ನ ಕನ್ನಡ ಸಿನಿಮಾನ ನೋಡೋಕ್ಕೆ, ಯಾರೋ ಬೇರೆ ಪರಭಾಷೆ ನೋಡ್ತೀನಿ ಅಂದಿದ್ರು ಅವರೆಲ್ಲ ಬಂದು ನನ್ನ ಸಿನಿಮಾ ನೋಡ್ತಿದ್ದಾರೆ. ಆಮೇಲೆ ಎಸ್, ಶರಣ್ ಸರ್ದು ರಿಲೀಸ್ ಆಗಿದೆ, ಅವ್ರದ್ದು ನೋಡ್ತಿದ್ದಾರೆ. ನಾವು ಹೋಗಿ ನೋಡ್ತೀವಿ ಅದನ್ನು. ಪ್ಲೀಸ್ ಎಲ್ಲರೂ ಹೀಗೆ ನಮ್ಮ ಕನ್ನಡ ಜನರು ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ಕೊಂಡಿದ್ರೆ ಕನ್ನಡ ಇಂಡಸ್ಟ್ರಿ ಇನ್ನೂ ನಾವೆಲ್ಲೋ ತೊಗೊಂಡು ಹೋಗ್ಬೋದು. ರೆಸ್ಪಾನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನೀವೇ ನೋಡ್ತಿದ್ರಲ್ಲ, ಸೊ ಫಸ್ಟ್ ಶೋ ಬ್ಲಾಸ್ಟ್ ಅಂತ ಹೇಳ್ಬೋದು. ಸೊ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕನ್ನಡ ಜನತೆಗೆ ಇಂಥ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ. ಸೊ ಸಿನಿಮಾ ನಾನು ಹೇಳೋದಲ್ಲ, ನಮ್ಮ ಜನತೆ ಹೇಳ್ತಿದ್ದಾರೆ ಭಾಳ ಚೆನ್ನಾಗಿದೆ ಅಂತ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಫಸ್ಟ್ ಶೋ ನೋಡಿ ಈಚೆ ಬಂದಾಗ ಆ ಒಂದು ಪ್ರೀತಿ ನಿಜಕ್ಕೂ ಭಾಳ ಖುಷಿ ಆಗ್ತಿದೆ. ನಾನು ತುಂಬ ಫೀಲಿಂಗ್ ಬ್ಲೆಸ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಖುಷಿ ಆಗ್ತಿದೆ. ಏಕೆಂದರೆ ಹೇಳಿದ್ರೆ ನಾನು ಒಂದು ಕಾಲದಲ್ಲಿ ಎಲ್ಲರೂ ಇವಾಗ ಫ್ಯಾನ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ನನ್ನ ಫ್ರೆಂಡ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಫ್ಯಾಮಿಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವರಿದ್ರೆ ನಾವು, ಸೊ ಯಾವತ್ತೂ ಕೂಡ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಟೆಡ್ಡಿ ಬೇರ್ ನೋಡಿದ್ರೆ ಭಯ ಆಗುತ್ತೆ ಅಂತ ಜನ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳೋದಾದ್ರೆ? ನಿಮ್ಗೆ ಭಯ ಆಗಿಲ್ವಾ? ಇಲ್ಲ, ನಮಗೇನು ಭಯ ಆಗಿಲ್ಲ. ಇನ್ನೇ ನೋಡಿಲ್ಲ ಹಂಗಾರೆ? ಇಲ್ಲ, ನೋಡಿದ್ದೀನಿ. ಆ್ಯಕ್ಚುಲಿ ಏನಂದರೆ ಇದು ನಮ್ಮ ಟೆಡ್ಡಿ ಬೇರ್ ಸಿನಿಮಾ ಹಾರರ್ ಸಿಂಬಲ್ ಆಫ್ ಲವ್ ಅಲ್ಲ. ನಾನು ಆಗಲೇ ಸುಮಾರು ಸತಿ ಹೇಳಿದ್ದೆ, ಈ ಸಿನಿಮಾ ನೋಡಿದಾಗ ಟೆಡ್ಡಿ ಬೇರ್ ಹುಡುಗಿಗೆಲ್ಲ ಭಾಳಷ್ಟು ಭಯ ಆಗುತ್ತೆ. ಅವ್ರ ಮನೇಲಿ ಟೆಡ್ಡಿ ಬೇರ್ ತೊಗೊಂಡು ಈಚೆ ಬಿಸಾಕ್ತಿದ್ರು, ಅಷ್ಟು ಭಯ ಆಗುತ್ತೆ. ಸೊ ಆಗ ಮತ್ತು ಸಿನಿಮಾಗಳು ತುಂಬ ಚೆನ್ನಾಗಿ ಬಂದಿದ್ದು, ಕನ್ನಡದಲ್ಲಿ ಹೊಸ ಪ್ರಯತ್ನ ಅಂತ ಹೇಳ್ಬೋದು, ಒಂದು ಹೊಸ ಕಂಟೆಂಟ್ ಇಟ್ಕೊಂಡು ಬಂದಿರೋ ಸಿನಿಮಾ. ಸೊ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಖುಷಿ ಆಗ್ತಿದೆ. ಮತ್ತು ಎಕ್ಸೈಟ್ಮೆಂಟಲ್ಲಿ ಮಾತುಗಳೇ ಬರ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಾ ಇದೆ. ಸಿನಿಮಾ ಮಾಡಲಿಕ್ಕೆ ರೆಡಿ ಆಗಿದೆ. ಆಲ್ರೆಡಿ 4 ಮೂವೀಸ್ ರೆಡಿ ಆಗಿದೆ, 4 ಮೂವೀಸ್ ಮಾಡಿದ್ದೀವಿ. ಇದು ಫಸ್ಟ್ ಮೂವಿ. ತುಂಬ ಖುಷಿ ಆಗ್ತಾ ಇದೆ. ರೆಸ್ಪಾನ್ಸ್ ನೋಡಿ ತುಂಬ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಕನ್ನಡ ಪೀಪಲ್ ಆ್ಯಂಡ್ ಮೀಡಿಯಾ ಆಲ್ಸೋ. ಥರ ಡಿಫ್ರೆಂಟ್ ಆಗಿದೆ ಇದು. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಥ್ರಿಲ್ಲಿಂಗ್ ಇದೆ ಮೂವಿ. ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಅಂತ ವೆಯ್ಟ್ ಮಾಡಿ ನೋಡಬೇಕು. ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಮೂವೀಸ್ ಬರ್ತಾ ಇದೆ. ನಮ್ಮ ಜನರು ಸ್ವಲ್ಪ ದಯವಿಟ್ಟು ಕನ್ನಡ ಇಂಡಸ್ಟ್ರಿ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿ ಎಲ್ಲರೂ ಬಂದು ನೋಡಬೇಕು ಮೂವಿ ಅಂತ ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಮೂವಿ ಅಂತೂ, 100% ವರ್ತ್ ಮೂವಿ. ಕನ್ನಡ ಚಿತ್ರರಂಗದ ಯುವ ನಾಯಕ ನಟ ಶ್ರೀ ಭಾರ್ಗವ್ರವರು ಇದು 3ನೇ ಚಿತ್ರ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಚಿತ್ರದ ನಿರ್ದೇಶಕರು, ಡೈರೆಕ್ಟ್ರು, ಮೊದಲನೇ ಚಿತ್ರ. ದೇವ್ರು ಇದ್ದಾನೆ ಅಂದಮೇಲೆ ದೆವ್ವನೂ ಇರುತ್ತೆ, ದೆವ್ವ ಹಿಂಸೆ ಕೊಟ್ಟರೆ ದೇವ್ರು ಕಾಪಾಡ್ತಾನೆ ಅನ್ನೋದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಮತ್ತು ಇದೊಂದು ಫ್ಯಾಮಿಲಿ ಸ್ಟೋರಿ ಆಗಿದ್ದು, ಗಂಡ ಹೆಂಡತಿ ಇಬ್ಬರ ಮಧ್ಯೆ ಬರುವಂಥ ಒಂದೊಂದು ಸನ್ನಿವೇಶಗಳು ಕೂಡ ತುಂಬ ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ. ಹೀರೋ ಅಂತೂ ಭಾರ್ಗವ್ರಂತೂ ತುಂಬ ಚೆನ್ನಾಗಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಮೇಡಮ್ ಅವರು ಬಂದಾಗಂತೂ ನಮಗೆ ಒಂಚೂರು ಕೂಡ ಇನ್ನೂ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ ಮೂವಿ. ಆ ರೀತಿ ಸುಂದರವಾಗಿ ಈ ಚಿತ್ರ ಮೂಡಿ ಬಂದಿದೆ ಮೇಡಮ್. ಎಲ್ಲ ಕನ್ನಡಿಗರು ಕೂಡ ಬಂದು ಚಿತ್ರನ ನೋಡಬೇಕು ಅಂತೇಳಿ. ಟೆಡ್ಡಿ ಬೇರ್ ಎವ್ರಿ ಮಿನಿಟ್ ಕ್ರಿಯೇಟಿವಿಟಿ, ಎವ್ರಿ ಮಿನಿಟ್ ಭಯಾನಕ. ಏನಾಗ್ತದೆ ಯಾನಿಗೂ ಗೊತ್ತಾ. ಇಟ್ ವಿಲ್ ಗೋ ಟು ಸ್ಲೋಲಿ. ಫಸ್ಟ್ ಇಟ್ ಇಸ್ ಸೀಯಿಂಗ್ ಎವ್ರಿಥಿಂಗ್. ಇಟ್ಸ್ ವೆರಿ ಸಿಂಪಲ್ ಗೋಯಿಂಗ್ ಟು ಫಾರೆಸ್ಟ್ ಲೈಕ್ ದಟ್. ಬಟ್ ಇಫ್ ಯು ಸಿ ಸ್ಟೆಪ್ ಬೈ ಸ್ಟೆಪ್ ಯಾರಿಗೆ ಗೊತ್ತಾಗ್ತಾ ಇಲ್ಲ ಅದು ಏನಾಗ್ತಾ ಇದೆ. ಎವ್ರಿ ಥಿಯೇಟರ್ ಟೋಟಲಿ ಬಿಕಮ್ ಸೈಲೆಂಟ್.
everybody seeing what next, what next, what next. So like that, even director that changed every minute, not expecting what is going next. Like that, it was excellent. Creativity, we appreciate the Lokesh director, and acting, Bhargav sir, it was excellent. He has done the talking, like a psychologist, doctor, and all. He has done it. And heroine also, she did action. That our is again, she make a like her how she can become like that. This and all very good. Every minute. That feels. I think all the best. It is not only in Karnataka, it may success in other languages also, because every can understand what is happening. Language not required. That like that they have created. We appreciate our director, our hero, everybody. Because all the best to everyone. Jai Karnataka.